ಬೆಂಗಳೂರಿನ ಬನಶಂಕರಿಯಲ್ಲಿ ಮತ್ತೆ ಚಿರತೆ ಪ್ರತ್ಯಕ್ಷವಾಗಿದೆ. ಸಂಜೆ 6:30ರ ಸುಮಾರಿಗೆ ಚಿರತೆ ಕಾಣಿಸಿಕೊಂಡಿದೆ. ಬನಶಂಕರಿಯ 2ನೇ ಬ್ಲಾಕ್ನ 6ನೇ ಹಂತದಲ್ಲಿ ಚಿರತೆ ಓಡಾಟ ಸರಿಯಾಗಿದೆ. ಕಳೆದ 1 ತಿಂಗಳಲ್ಲಿ 2ನೇ ಬಾರಿ ಚಿರತೆ ಪ್ರತ್ಯಕ್ಷವಾಗಿರುವಂಥದ್ದು. ಸಂಜೆ 6:30ರ ಸುಮಾರಿಗೆ ಮತ್ತೊಮ್ಮೆ ಚಿರತೆ ಅದೇ ಭಾಗದಲ್ಲಿ ಕಾಣಿಸಿಕೊಂಡಿದೆ. ಬನಶಂಕರಿಯ 2ನೇ ಬ್ಲಾಕ್ 6ನೇ ಹಂತದಲ್ಲಿ ಚಿರತೆ ಓಡಾಟದ ದೃಶ್ಯಗಳು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಒಂದೇ ತಿಂಗಳಲ್ಲಿ 2 ಬಾರಿ ಚಿರತೆ ಕಾಣಿಸಿಕೊಂಡ್ರೂ ಕೂಡ ಅರಣ್ಯಾಧಿಕಾರಿಗಳು ಈ ಕಡೆ ಗಮನ ಹರಿಸ್ತಾ ಇಲ್ಲ. ಯಾವ ರೀತಿಯಾದಂಥ ಒಂದು ಆಪರೇಷನ್ನ ಕೈಗೊಳ್ಳಬೇಕಿತ್ತೋ ಅದನ್ನು ಅವರು ಕೈಗೊಂಡಿಲ್ಲ ಅನ್ನುವಂಥದ್ದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನೊಂದು ಆ್ಯಂಗಲ್ನ ಒಂದು ವಿಜುವಲ್ಸ್ ಇದು. ಕ್ಯಾಮೆರಾ ಕಣ್ಣಲ್ಲಿ ಸೆರೆಯಾದಂಥ ದೃಶ್ಯ. ಬನಶಂಕರಿಯ 2ನೇ ಬ್ಲಾಕ್ನ 6ನೇ ಹಂತದಲ್ಲಿ ಚಿರತೆಯ ಓಡಾಟ ಸೆರೆಯಾಗಿದೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚಂದನಾ ಶೆಟ್ಟಿ. ಫೋನ್ ಮುಖಾಂತರ ಜಾಯಿನ್ ಆಗಿದ್ದಾರೆ. ಚಂದನಾ, ಈಗ 2ನೇ ಬಾರಿ ಚಿರತೆ ಕಾಣಿಸ್ಕೊಂಡ್ರು 1 ತಿಂಗಳ ಅವಧಿಯ ಒಳಗಾಗಿನೇ. ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಈ ಒಂದು ಸುದ್ದಿ ಇನ್ನು ಕಿವಿಗೆ ಮುಟ್ಟಿಲ್ವಾ ಅಂತ? ಎಕ್ಸಾಕ್ಟ್ಲಿ ರಾಹುಲ್, ಇದೇ ಪ್ರಶ್ನೆಯನ್ನ ನಾವು ಕೇಳಬೇಕಾಗಿರುವಂತದ್ದು. ಯಾಕಂದ್ರೆ ಕಳೆದ ತಿಂಗಳು ಬನಶಂಕರಿಯಲ್ಲಿ ಯಾವ ಜಾಗದಲ್ಲಿ ಚಿರತೆ ಕಾಣಿಸ್ಕೊಂಡಿತ್ತೋ, ಬನಶಂಕರಿಯ 2ನೇ ಬ್ಲಾಕ್ 6ನೇ ಹಂತದಲ್ಲಿ ಈಗ ಮತ್ತೊಮ್ಮೆ ಅದೇ ಜಾಗದಲ್ಲಿ ಚಿರತೆ ಕಾಣಿಸ್ಕೊಂಡಿರುವಂತದ್ದು. ಇಂದು ಸಂಜೆ 6:30ರ ಸುಮಾರಿಗೆ ಚಿರತೆ ಕಾಣಿಸ್ಕೊಂಡಿರುವಂತದ್ದು. ಅಂದ್ರೆ ಆ ಭಾಗದಲ್ಲಿ ಆಗಾಗ ಚಿರತೆ ಕಾಣಿಸ್ಕೊಳ್ತಾ ಇತ್ತು. ಆದ್ರೆ ಸಿಸಿಟಿವಿ ದೃಶ್ಯಗಳು, ಸಿಸಿಟಿವಿ ಇರೋದ್ರಿಂದ 1-2 ಬಾರಿ ಗೊತ್ತಾಗ್ತಾ ಇರುವಂತದ್ದು ಅಂತ ಸ್ಥಳೀಯರು ಹೇಳ್ತಾ ಇರುವಂತದ್ದು. ಅಂದ್ರೆ ಆಗಾಗ ಚಿರತೆ ಕಾಣಿಸ್ಕೊಳ್ತಾ ಇರುವಂತದ್ರಿಂದ ಚಿರತೆ ಇಲ್ಲ ಅಂದ್ರೂ ನಮ್ಗೆ ಓಡಾಡೋದಕ್ಕೆ ಭಯ ಆಗ್ತಾ ಇದೆ. ನಮ್ಮ ಏರಿಯಾಗೆ ಆಟೋ ಡ್ರೈವರ್ಸ್ ಆಗಿರ್ಬೋದು, ಡೆಲಿವರಿ ಬಾಯ್ಸ್ ಆಗಿರ್ಬೋದು ಬರ್ತಾ ಇಲ್ಲ, ಭಯ ಬೀಳ್ತಾ ಇದ್ದಾರೆ. ಮತ್ತೊಂದ್ ಕಡೆಯಲ್ಲಿ ಮಕ್ಕಳು, ವೃದ್ಧರು ಓಡಾಡೋದಕ್ಕೂ ಕೂಡ ಭಯ ಆಗತ್ತೆ. ಯಾಕಂದ್ರೆ ಚಿರತೆ ಇಲ್ಲ ಅಂದ್ರೂ ಯಾವ ಟೈಮಲ್ಲಿ ಬರುತ್ತೋ ಅನ್ನುವಂತಹ ಒಂದು ಸಬ್ ಕಾನ್ಶಿಯಸ್ ಅಲ್ಲ ಭಯ ಇರುತ್ತಲ್ಲ, ಅದರಿಂದ ಅವರು ದಿನ ಬೆಳಗಾದ್ರೆ ಓಡಾಡುವಂತಹ ಸ್ಥಿತಿಗೆ ಬಂದಿರುವಂತದ್ದು. ಅಂದ್ರೆ ಅರಣ್ಯ ಇಲಾಖೆಗೆ ಎಷ್ಟೇ ಮನವಿ ಮಾಡಿದ್ರು ಕೂಡ ಅವರು ಚಿರತೆ ಹಿಡಿಯೋದಕ್ಕೆ ಮನಸ್ಸು ಮಾಡ್ತಿಲ್ಲ ಅನ್ನುವಂತ ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು. ಬನಶಂಕರಿ ಮಾತ್ರ ಅಲ್ಲ, ಬ್ಯಾಡ್ರಹಳ್ಳಿಯಲ್ಲೂ ಕೂಡ ಚಿರತೆ ಕಾಣಿಸ್ಕೊಂಡಿದೆ. ಅಲ್ಲೂ ಕೂಡ ಅರಣ್ಯ ಇಲಾಖೆಯ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇರುವಂತದ್ದು. ಹೀಗಾಗಿ ಆದಷ್ಟು ಬೇಗ ಚಿರತೆಯನ್ನ ಇಡಿಸ್ಕೊಡ್ಬೇಕು ಅಥವಾ ಚಿರತೆ ಹಿಡಿಯುವಂತ ಕೆಲಸಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಮುಂದಾಗಬೇಕು. ಇಲ್ಲಾಂದ್ರೆ ನಮ್ಗೆ ನೆಮ್ಮದಿಯಾಗಿ ನಿದ್ದೆ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನುವಂತ ಒಂದು ಅಳಲನ್ನ ಈ ಭಾಗದ ಜನ ತೋಡ್ಕೊಳ್ತಾ ಇರುವಂತದ್ದು. ರಾಹುಲ್. ರೈಟ್ ಚಂದನಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ.